ಇವತ್ತು ನಾನು ಮಾತಾಡ್ತಿರೋ ಪ್ರಾಡಕ್ಟ್ ನಾನು ಜಾಸ್ತಿಯಾಗಿ ಈ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಲ್ಲ. ಬಟ್ ಐ ಥಿಂಕ್ ಇದನ್ನ ನಾನು ನೋಡಿದ ನಂತರ ನಾನು ಇನ್ನು ಜಾಸ್ತಿ ಲಿಪ್ ಬಾಮ್ ಅಂಡ್ ಲಿಪ್ ಬಟರ್ ಗಳನ್ನ ಟ್ರೈ ಮಾಡ್ಲಿಕ್ಕೆ ಇದ್ದೀನಿ ಅಂಡ್ ಜಾಸ್ತಿ ಅದನ್ನ ಬಳಸ್ಲಿಕ್ಕಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಬ್ಲೂ ಹೆವನ್ ಅವರದು ಜೆಲಿ ಅಂಡ್ ಬಟರ್ ಹೈಡ್ರೇಟಿಂಗ್ ಲಿಪ್ ಬಾಮ್. ದಿಸ್ ಇಸ್ ಇನ್ ದ ಶೇಡ್ ಪಿಂಕ್ ರೋಸ್. ಇದರಲ್ಲಿ ಅವ್ರು ಕೊಟ್ಟಿದ್ದಾರೆ ದಿಸ್ ಹ್ಯಾಸ್ ಹೊಹೋಬಾ ಆಯಿಲ್ ಅಂಡ್ ಶೇ ಬಟರ್ and vitamin E in it. And this is a glossy tinted jelly wrapped in a lush nourishing balm. Okay, let us see. ಇದು ನಿಮ್ಗೆ ಎಷ್ಟಕ್ಕೆ ಬೀಳುತ್ತೆ? ಇದು 3 ಗ್ರಾಮ್ ಆಫ್ ಪ್ರಾಡಕ್ಟ್ ನಿಮ್ಗೆ 200 ರುಪೀಸಿಗೆ ಸಿಗುತ್ತೆ. ಅಂಡ್ ನೀವು ಮಿಂತ್ರಾದಲ್ಲಿ ನೈಕಾದಲ್ಲಿ ಎಲ್ಲಾದ್ರೂ ಚೆಕ್ ಮಾಡಿದ್ರೆ, ಅಮೆಝಾನ್ ಅಲ್ಲಿ ಚೆಕ್ ಮಾಡಿದ್ರೆ ಇದು ಆಸ್ ಲೋ ಆಸ್ 130 ರುಪೀಸ್ ನಿಮ್ಗೆ ಸಿಗುತ್ತೆ ಆಯ್ತಾ. ಇದರ ಪ್ಯಾಕೇಜಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ಈ ರೇಂಜ್ ಈ ಬ್ಲೂ ಹೆವೆನ್ ಅವರು ಈಗ ಚೇಂಜ್ ಮಾಡಿದ್ದಾರೆ ಪ್ಯಾಕೇಜಿಂಗ್ ಅನ್ನ. ಈ ತರ ಬ್ಲೂ ಅಂಡ್ ಪಿಂಕ್ ಪ್ಯಾಕೇಜಿಂಗ್ ಅಲ್ಲಿ ಅವ್ರು ಕೊಡ್ತಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿ ಕೊಡ್ತಿದ್ದಾರೆ. ಫಾರ್ ಸಚ್ ಇನ್ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ದಿಸ್ ಪ್ಯಾಕೇಜಿಂಗ್ ಇಸ್ ಟು ಡೈ ಫಾರ್ ಆಯ್ತಾ. ದಿಸ್ ಇಸ್ ಹೌ ದ ಲಿಪ್ ಬಟರ್ ಲುಕ್ಸ್. ಇದರಲ್ಲಿ ಕೂಡ ನಿಮ್ಗೆ ಎಕ್ಸ್ಪೈರಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದ್ರಲ್ಲೇ ಕೊಟ್ಟಿದ್ದಾರೆ ಸೊ ದಟ್ ನಾವು ನಮ್ಮ ಈ ಔಟರ್ ಕವರ್ ಅನ್ನ ಮಿಸ್ ಮಾಡಿ ಹಾಕಿದ್ರೆ ಇದ್ರಲ್ಲೇ ನಾವು ನೋಡ್ಬೋದು ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತ. ದಟ್ ಇಸ್ ಅ ಗುಡ್ ಥಿಂಗ್ ಆಯ್ತಾ. ತುಂಬಾ ನಾನು ಲಿಪ್ಸ್ಟಿಕ್ ಗಳನ್ನ ಲಿಪ್ ಬಾಮ್ ಗಳನ್ನ ನೋಡಿದ್ದೀನಿ, ಅವರ ಪ್ಯಾಕೇಜಿಂಗ್ ಅಲ್ಲಿ ಔಟರ್ ಪ್ಯಾಕೇಜಿಂಗ್ ಅಲ್ಲಿ ಇರುತ್ತೆ ಅಂಡ್ ಈ ಪ್ಯಾಕೇಜ್ ಅಲ್ಲಿ ಏನು ಇರಲ್ಲ, ಅದು ಎಕ್ಸ್ಪೈರ್ ಆಗಿದೆ ಇಲ್ವಾ ಅಂತ ಗೊತ್ತೇ ಆಗಲ್ಲ. ಸೊ ಈ ಲಿಪ್ ಬಾಮ್ ಬಗ್ಗೆ ನಾನು ಹೇಳ್ಬೇಕಿದ್ರೆ ಹೀಗ್ ಕಾಣಿಸುತ್ತೆ. ಮಧ್ಯದಲ್ಲಿ ಒಂಥರ ಜೆಲ್ಲಿ ಫಾರ್ಮ್ ಅಲ್ಲಿ ಇದೆ. ಆಕ್ಚುಲಿ ಇದ್ರದ್ ಕಲರ್ ಕೂಡ ರಸ್ಟಿ ಆರೆಂಜ್ ಹೇಳ್ತಾರ ಅಲ್ಲ, ಆ ಕಲರ್ ಅಲ್ಲಿ ಇದೆ. ಅಂಡ್ ಒಳಗೆ ಸ್ವಲ್ಪ ಡಾರ್ಕ್ ಬ್ರೌನ್ ಅಲ್ಲಿ ಒಂದು ಹಾರ್ಟ್ ಶೇಪ್ ಅಲ್ಲಿ ಒಳಗೆ ಜೆಲ್ಲಿ ಇದೆ. ಅಂಡ್ ಸ್ಮೆಲ್ ಅಷ್ಟೊಂದು ಚೆನ್ನಾಗಿಲ್ಲ ಆಯ್ತಾ, ನನ್ಗೆ ಇಷ್ಟ ಆಗ್ಲಿಲ್ಲ. ಒಂಥರ ಮೆಡಿಸಿನ್ ತರ ಸ್ಮೆಲ್ ಇದೆ. ಪ್ಯಾಕೇಜಿಂಗ್ ನೀಟ್ ಅಂಡ್ ಕ್ಲೀನ್, ಒಳಗೆ ಯಾವ ಶೇಡ್ ಇದೆ ಅಂತ ಗೊತ್ತಾಗುತ್ತೆ. ಇದರ ಫಾರ್ಮುಲೇಷನ್ ಬಗ್ಗೆ ಹೇಳ್ಬೇಕಿದ್ರೆ ವೆರಿ ಕ್ರೀಮಿ ಆಯ್ತಾ. ಲಿಪ್ ಬಾಮ್ ಹೇಳುವಾಗ ಹೇಗಿರುತ್ತೆ ಹಾಗೆ ಇದೆ. ಅಂಡ್ ಇದ್ರಲ್ಲಿರೋ ಜೆಲಿ ಕೂಡ ಅಷ್ಟೇ ಗೊತ್ತಾಗುತ್ತೆ ನಮ್ಗೆ, ಒಂದು ಲಿಪ್ ಬಾಮ್ ತರ ತಿಕ್ಕಿದೆ, ಇನ್ನೊಂದು ಸ್ವಲ್ಪ ಸಾಫ್ಟ್ ಸ್ಮೂತ್ ಆಗಿದೆ ಅಂತ ಹಚ್ಚುವಾಗ ನಮ್ಗೆ ಗೊತ್ತಾಗುತ್ತೆ ಆಯ್ತಾ. ಅಂಡ್ ಪಿಗ್ಮೆಂಟೇಶನ್ ಬಗ್ಗೆ ಹೇಳ್ಬೇಕಿದ್ರೆ ಐ ಆಮ್ ಡಿಸಪಾಯಿಂಟೆಡ್. ಯಾಕಂದ್ರೆ ನಾನು ಇದರಲ್ಲಿ ಪಿಗ್ಮೆಂಟೇಶನ್ ಇರ್ಬೋದು, ಒಂಥರ ಲಿಪ್ ಜೆಲ್ಲಿ ಹೇಳುವಾಗ ಒಂದ್ ಸ್ವಲ್ಪ ಪಿಗ್ಮೆಂಟ್ ಇದ್ದು ನರಿಶಿಂಗ್ ಆಗಿರುತ್ತೆ ಅಂತ ಅನ್ಕೊಂಡೆ. ಬಟ್ ದೇರ್ ಇಸ್ ನೋ ಪಿಗ್ಮೆಂಟ್ ಅಟ್ ಆಲ್. ಇಲ್ಲಿ ಸ್ವಾಚ್ ಮಾಡಿ ತೋರಿಸ್ತೀನಿ. ವೆರಿ ಲೈಟ್ ಒಂದು ಟಿಂಟ್ ಇದೆ ಆಯ್ತಾ. ಇದು ನಮ್ಮ ಪಿಗ್ಮೆಂಟೆಡ್ ಲಿಪ್ಸಿಗೆ ಇದು ಇದಿಷ್ಟು ಪಿಗ್ಮೆಂಟ್ ಸಾಕಾಗಲ್ಲ. ನಮ್ಮ ಬ್ರೌನ್ ಗರ್ಲ್ಸ್ ಇದು ಲಿಪ್ಸ್ ಮೊದ್ಲೇ ಸ್ವಲ್ಪ ಡಾರ್ಕ್ ಆಗಿ ಪಿಗ್ಮೆಂಟೆಡ್ ಆಗಿರುತ್ತೆ ಅಂಡ್ ಅದ್ರ ಮೇಲೆ ಇಷ್ಟು ಸ್ವಲ್ಪ ಟಿಂಟ್ ಕೊಟ್ರೆ ಎಲ್ ಸಾಕು. ಬಟ್ ನೆವರ್ದಲೆಸ್ ದಿಸ್ ಡಸ್ ಇಟ್ಸ್ ಜಾಬ್. ದಿಸ್ ಈಸ್ ವೆರಿ ಹೈಡ್ರೇಟಿಂಗ್, ವೆರಿ ನರಿಶಿಂಗ್. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಇದು ತುಂಬಾ ಲಾಂಗ್ ಲಾಸ್ಟಿಂಗ್ ಇಲ್ಲ. ಆಕ್ಚುಲಿ ನಮ್ಮ ಲಿಪ್ಸ್ ಅನ್ನ ಇದು ತುಂಬಾ ಮಾಯಿಸ್ಟ್ ಆಗಿ ಇಡುತ್ತೆ, ತುಂಬಾ ಸ್ಮೂತ್ ಆಗಿ ಸಾಫ್ಟ್ ಆಗಿ ಮಾಡುತ್ತೆ ಅಂಡ್ ಇಟ್ ಸ್ಟೇಸ್ ಫಾರ್ ಅರೌಂಡ್ 1 to 2 hours. ಇದು ಆ ಗ್ಲಾಸ್ ಅನ್ನ ಉಳಿಸ್ಕೊಳ್ಳುತ್ತೆ. ಬಟ್ ಅದಾದ ನಂತರ ಐ ಥಿಂಕ್ 1.5 hour ಆದ ನಂತರ ಈ ಗ್ಲಾಸ್ ಇದೆಯಲ್ಲ, ಆ ಶೈನ್ ಇದೆಯಲ್ಲ ಹೋಗಿ ಬರುತ್ತೆ. ಬಟ್ ಆ ಲೈಟ್ ಒಂದು ಟಿಂಟ್ ಇರುತ್ತೆ. ನಾವು ಏನು ತಿಂದೇ ಇದ್ರು ಇದು ಗ್ಲಾಸ್ ಹೋಗ್ತಾ ಬರುತ್ತೆ. ಅದೊಂದು ನನ್ಗೆ ಇಷ್ಟ ಆಗ್ಲಿಲ್ಲ. ಅಂಡ್ ಬಟ್ ಓಕೆ, ಇಟ್ ಇಸ್ ಅನ್ ಆವರೇಜ್ ಅಬವ್ ಆವರೇಜ್ ಪ್ರಾಡಕ್ಟ್ ಅಂತ ನಾನು ಹೇಳ್ಬಹುದು. ಅಂಡ್ ಇದನ್ನ ಒರೆಸಿದಾಗ ಟಿಂಟ್ ಉಳಿಯತ್ತಾ ಅಂತ ನೀವು ಕೇಳಿದ್ರೆ ಲೆಟ್ಸ್ ಚೆಕ್. ನೋಡಿದ್ರಲ್ಲ, ಒಂದ್ ಸ್ವಲ್ಪ ಒಂದು 100ರಲ್ಲಿ 1 ಅಷ್ಟೇ ಟಿಂಟ್, ಅದು ಕೂಡ ಬಿಡಲ್ಲ ನೋಡಿ, ಇಲ್ವೇ ಇಲ್ಲ. ಸೊ ವೆರಿ ಲೈಟ್, ಸ್ವಲ್ಪ 1 hour ಆದ್ರೆ ಇದನ್ನ ಹಾಕ್ಬಿಟ್ಟು ವೆರಿ ಲೈಟ್ ಒಂದು ಪಿಗ್ಮೆಂಟ್ ಬಿಡುತ್ತೆ. ದಟ್ ಇಸ್ ನಾಟ್ ಇನಫ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಟ್ ನೆವರ್ದಲೆಸ್ ಇಟ್ ಈಸ್ ನೈಸ್, ಇಟ್ ಈಸ್ ಅ ಗುಡ್ ಒನ್. ಆವರೇಜ್ ಅಬವ್ ಆವರೇಜ್ ಅಂತ ನಾನು ಹೇಳಿದ್ದೀನಿ. ಸೊ ಲಿಪ್ ಬಾಮಿಗೆ ಯು ಕ್ಯಾನ್ ಯೂಸ್ ದಿಸ್. ದಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.